ನಮಸ್ಕಾರ ಸರ್ ಎಲ್ರಿಗೂ. ಇವತ್ತು ಕಟ್ ಆಫ್ ಡೇ. ಇವತ್ತು ಸುಮಾರು ಜನರಿಗೆ ಬಂದಿದೆ ಪೇಮೆಂಟ್ಗಳು. ಅದರಲ್ಲಿ ನಮಗೂ ಬಂದಿದೆ, ಭಾಸ್ಕರ್ ಸರ್ ಬಂದಿದೆ, ನನ್ನ ಮಗಳಿಗೆ ಬಂದಿದೆ. ಹೌದು, ಹೋದ್ವಾರ ಅವ್ರ ತಂಗಿಗೆ ಬಂದಿದೆ. ಅಟೋಮಿ ಬ್ಯೂಟಿ ಏನಂದರೆ, ಅಟೋಮಿ ಒಂದು ಹೆಲ್ತ್ ಕೊಡುತ್ತೆ, ನೆಕ್ಸ್ಟ್ ಬ್ಯೂಟಿ ಕೊಡುತ್ತೆ, ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನು ಕೊಡುತ್ತೆ, ಜೊತೆಯಲ್ಲಿ ಹೆಲ್ತಿಗೆ ಇನ್ಕಮ್ ಅನ್ನು ಕೊಡುತ್ತೆ. ಇವತ್ತು ಅಷ್ಟನ್ನು ನಮ್ಮ ಟೀಮಲ್ಲಿ ಬಿಗಿನಿಂಗಲ್ಲಿ ನಾವು ನೋಡ್ತಾ ಇರಲಿಲ್ಲ, ಹೇಳ್ತಾ ಇದ್ದೀವಿ. ಇವಾಗ ಅದನ್ನು ನೋಡ್ತಾ ಇದ್ದೀವಿ. ಹೆಲ್ತ್ ತಗೊಂಡಿರೋರು ಮಾತಾಡ್ತಾ ಇದ್ದಾರೆ, ಬ್ಯೂಟಿ ತಗೊಂಡಿರೋರು ಮಾತಾಡ್ತಾ ಇದ್ದಾರೆ, ಜೊತೆಯಲ್ಲಿ ಇನ್ಕಮ್ ತಗೊಂಡಿರೋರು ಮಾತಾಡ್ತಾ ಇದ್ದಾರೆ. ಆ ಖುಷಿಯಲ್ಲಿ ಇವತ್ತು ಇಮೈಮನ್ನ ಇನ್ಫಾರ್ಮೇಷನ್ ಕೊಟ್ಟು ಎಲ್ಲರೂ ಇಮೈಮನ್ನ ಕನ್ಸ್ಯೂಮ್ ಮಾಡೋಣ. ಇಡೀ ವರ್ಲ್ಡಲ್ಲೇ ಟಾಪ್ ವೆಲ್ನೆಸ್ ಪ್ರಾಡಕ್ಟ್ಸ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಸ್ನೇಹಿತರೆ. ನೋಡ್ಬೋದು, ಇಲ್ಲಿ ಪಿಕ್ಚರ್ ಕಾಣಿಸ್ತಾ ಇದೆ. ಇಮೋಯಿಮ್ ಅನ್ನೋದು ಇಡೀ ಪ್ರಪಂಚದ ಟಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೊರಿಯನ್ ಅಟೋಮಿಕ್ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್. 8 years ಟೈಮ್ ತಗೊಂಡು R&D ಮಾಡಿರುವಂಥ ಒಂದು ಪೇಟೆಂಟ್ ಪ್ರಾಡಕ್ಟ್. 23 ದೇಶ ಇದಕ್ಕೆ ಪೇಟೆಂಟ್ ಕೊಟ್ಟಿದೆ. ಇದು ಆ ಪ್ರಾಡಕ್ಟ್. ಈ ಪ್ರಾಡಕ್ಟ್ 23 ಕಂಟ್ರಿ ಪೇಟೆಂಟ್ ಕೊಟ್ಟಿದೆ. ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿದೆ. ಇಲ್ಲಿ ನೋಡ್ಬೋದು 20 ml ಇರುತ್ತೆ, ಲಿಕ್ವಿಡ್ ಫಾರ್ಮ್ ಅಲ್ಲಿದೆ. ಇದೇನಪ್ಪ ಉಪಯೋಗ ಅಂದರೆ, ಒಂದೇ ಟೈಮಲ್ಲಿ 2 ಕೆಲಸ ಮಾಡೋಂಥ, 2 ವರ್ಕ್ ಮಾಡೋಂಥ ಒಂದು ಬ್ಯೂಟಿಫುಲ್ ಹೆಲ್ತ್ ಸಪ್ಲಿಮೆಂಟ್ ಅಂದರೆ ಅದು ಇಮೈಮ್. ಏನು 2 types ಬೆನಿಫಿಟ್ಸ್, 1 ಟೈಮಲ್ಲಿ 2 types ಬೆನಿಫಿಟ್ಸ್ ಏನಂದರೆ, ಒಂದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಅಂದರೆ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದ್ರ ಜೊತೆಯಲ್ಲಿ ಆಯಾಸವನ್ನು ಇಮಿಡಿಯೇಟ್ಲಿ ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ. ಎನರ್ಜಿ ಬೂಸ್ಟ್. ಎಂಥ ಸುಸ್ತಾಗಿರಲಿ, ಆಯಾಸ ಆಗಿರಲಿ ಅಂಥ ವ್ಯಕ್ತಿಗೆ ತಗೊಂಡಿದ್ದ 5 to 10 minutesಲ್ಲಿ ರಿಲ್ಯಾಕ್ಸ್ ಆಗ್ತಾರೆ. ಅದರಿಂದ ಇವತ್ತು IT ಸೆಕ್ಟರಲ್ಲಿರ್ಬೋದು, ನೆಕ್ಸ್ಟು ಮ್ಯಾನುಫ್ಯಾಕ್ಚರ್ ಸೆಕ್ಟರಲ್ಲಿರ್ಬೋದು, ನೆಕ್ಸ್ಟು ಡ್ರೈವಿಂಗ್ ಫೀಲ್ಡಲ್ಲಿ ಕೆಲಸ ಮಾಡೋಂಥವ್ರು ಇರ್ಬೋದು, ಪ್ರತಿಯೊಬ್ಬರು ಸಹ ಈ ಒಂದು ಚಾಚೆಟನ್ನು ಕನ್ಸ್ಯೂಮ್ ಮಾಡಿಕೊಂಡು ಡೈಲಿ ಒಂದು ಚಾಚೆಟ್ ತಗೊಳ್ಳೋದ್ರಿಂದ ಅವರಲ್ಲಿ ಆಗ್ತಾ ಇರುವಂಥ ಹೆಲ್ತ್ ಪ್ರಾಬ್ಲಮ್ಸನ್ನು ತಡೆಯುವಂಥ ಕೆಲಸ ಮಾಡುತ್ತೆ. ಈ ಇಮೋಯಿಮ್ಗೆ ನೋಡ್ಬೋದು, ಇಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಇರ್ಬೋದು, ವೈಟ್ ಬ್ಲಡ್ ಸೆಲ್ಸ್ ಇರ್ಬೋದು, ಪ್ಲೇಟ್ಲೆಟ್ಸ್ ಇರ್ಬೋದು, ಇದನ್ನೆಲ್ಲ ಇನ್ಕ್ರೀಸ್ ಮಾಡುವಂಥ ಕೆಲಸನೂ ಸಹ ಇದು ಮಾಡುತ್ತೆ. ಇದರಲ್ಲಿ ಕೈಟೋಜೋನ್ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಅನಾರೋಗ್ಯಕ್ಕೆ ಈಡು ಮಾಡುವಂಥ ಸೆಲ್ಸ್ ಬರುವಂಥ ಒಂದು ಬ್ಯಾಕ್ಟೀರಿಯಾ, ಫಂಗಸ್ಸಿಂದ ಆಗುವಂಥ ಹಾನಿಯನ್ನು ತಡೆಯುವಂಥದ್ದು ಕೈಟೋಜನ್ ಮಾಡುತ್ತೆ. ಇಮಿಡಿಯೇಟ್ಲಿ ಅಂದರೆ ಬುಲೆಟ್ ಪ್ರೂಫ್ ಇದ್ದಂಗೆ ನಾವು ಅದನ್ನು ಯಾವುದೇ ಒಂದು ಕಾಯಿಲೆ ಬರೆದಿರೋಂಥ ತಡೆಯುವಂಥ ಕೆಲಸ ಮಾಡುತ್ತೆ. ನೆಕ್ಸ್ಟು ಇನ್ನೊಂದು ಕೆಲಸ, ಇಮ್ಯುನಿಟಿ ಸೆಲ್ಸನ್ನು ಇನ್ಕ್ರೀಸ್ ಮಾಡುವಂಥ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಕ್ಯಾನ್ಸರ್ ಸೆಲ್ಸ್ ಮೇಲೆ ಫೈಟ್ ಮಾಡುವಂಥ ಕೆಲಸನೂ ಮಾಡುತ್ತೆ. ಇದನ್ನು ಕ್ಯಾನ್ಸರ್ ರೋಗಿಗಳಿಗೆ ನಾವು ಡೈರೆಕ್ಟ್ಲಿ ರೆಫರ್ ಮಾಡ್ಬೋದು. ಹೈಯೆಸ್ಟ್ ಕ್ಯಾನ್ಸರ್ ಪೇಷೆಂಟ್ಗಳು ಕ್ಯೂರ್ ಆಗಿರುವಂಥ ಒಂದು ಪ್ರಾಡಕ್ಟು ಇಮೋಯಿಮ್ ಆಗಿದೆ. ಅದೇ ಕ್ಯಾನ್ಸರ್ಗೆ ಅಂತಲ್ಲ, ಮಲ್ಟಿ ಡಿಸೀಸ್ಗೂ ಸಹ ನಾವು ಇದನ್ನು ರೆಫರ್ ಮಾಡ್ಬೋದು. ಈ ಥರ ಒಂದು ಬ್ಯೂಟಿಫುಲ್ ಪ್ರಾಡಕ್ಟನ್ನು ಇವತ್ತು ನಮ್ಮ ಟೀಮ್ ಅವರೆಲ್ಲರೂ ಕನ್ಸ್ಯೂಮ್ ಮಾಡೋಣ. ಲೀಡರ್ಸ್ ಎಲ್ಲರೂ ಬನ್ನಿ ಮುಂದೆ, ಎಲ್ಲರೂ ಇದರ ಟೇಸ್ಟನ್ನು ಇವತ್ತು ನೋಡೋಣ. ಯಾವ ರೀತಿ ಯೂಸ್ ಮಾಡೋದು ಕೈ ತಗೊಂಡ್ಮೇಲೆ ಅನಂತು ಸರ್ ಹೇಳಿ ಬನ್ನಿ, ಅಲ್ಲಿ ಕ್ಯಾಮ್ರಾಗೆ ಅನಂತು ಸರ್ ಬನ್ನಿ ಸರ್, ಕ್ಯಾಮ್ರಾ ಕವರ್ ಆಗುತ್ತೆ ನೋಡಿ, ಅದಕ್ಕೆ ನೋಡ್ತೀವಿ ನೋಡಿ ಸರ್. ಅನಂತು ಸರ್ ಬರ್ತಿಲ್ಲ, ಅನಂತು ಸರ್ ಇವರು ಸ್ಯಾಮ್ಸಂಗ್ ಬರ್ತಿಲ್ಲ. ಇನ್ನೂ ಸ್ವಲ್ಪ ಕ್ಯಾಮ್ರಾ ಹಿಂದೆ ತಗೊಳ್ಳಿ. ಸ್ವಲ್ಪ ಹಿಂದೆ ಸರ್, ಕ್ಯಾಮ್ರಾ ಹಿಂದೆ, ಕ್ಯಾಮ್ರಾ ಇನ್ನೂ ಹಿಂದೆ ತಗೊಳ್ಳಿ. ಲಾಸ್ಟ್ ಇಯರ್ ತನಕ ಹೋಗಿ ಸರ್. ಹಂಗೆ ರೀ ಅವ್ರು ಆಗುತ್ತೆ ನೋಡಿ, ನೀವು ಬಂದ್ಬಿಡಿ ಸರ್. ನಾನು ಬರ್ತೇನೆ. ನನಗೆಲ್ಲಿ ಜಾಗ ಇದೆ? ಎಲ್ಲಂಗೂ ಹತ್ರ ಜಾಗ ಇದೆ. ಇಲ್ಲ, ಎಲ್ಲಂಗೂ ಹತ್ರ ಜಾಗ ಇದೆ. ಅಲ್ಲಿ ಜಾಗ ಇರ್ಬೋದು, ಅಲ್ಲಿ ಸ್ಕ್ರೀನಲ್ಲಿ ಜಾಗ ಇದೆ, ಸ್ಕ್ರೀನಲ್ಲಿ ಜಾಗ ಇದೆ. ನೋಡಿ ಲೀಡರ್ಸ್, ಈ ಒಂದು ಚಾರ್ಟ್ ಅಬ್ಸಲ್ಯೂಟ್ ಕ್ವಾಲಿಟಿ ಅಂತ ಹೇಳ್ತೀವಿ. ಅಬ್ಸಲ್ಯೂಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಯಾಕೆ ಅಬ್ಸಲ್ಯೂಟ್ ಕ್ವಾಲಿಟಿ ಅಂದಾಗ,
ಏನು ಮ್ಯಾನುಫ್ಯಾಕ್ಚರ್ ಟೈಮಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಏನು ಕ್ವಾಲಿಟಿ ಇರುತ್ತೋ, ಕನ್ಸ್ಯೂಮ್ ಟೈಮಲ್ಲೂ ಅದೇ ಕ್ವಾಲಿಟಿ ಇರಬೇಕಂತೇಳಿ ನಮ್ಮ ಅಟೋಮಿಕ್ ಕಂಪನಿ ಅಬ್ಸಲ್ಯೂಟ್ ಕ್ವಾಲಿಟಿನ ಕಸ್ಟಮರ್ಗೆ ರೆಫರ್ ಮಾಡಿದೆ. ಅದಕ್ಕಾಗಿ ಈ ಒಂದು 20 ml ಚಾರ್ಜೆಟಲ್ಲಿ 20 ml ಇರುತ್ತೆ ಇಂಗ್ರೀಡಿಯೆಂಟ್ಸು. ಈಗ ನಾವು ಓಪನ್ ಮಾಡಿದಾಗ ಮ್ಯಾನುಫ್ಯಾಕ್ಚರ್ ಟೈಮಲ್ಲಿ ಏನು ಕ್ವಾಲಿಟಿ ಬಂದಿರುತ್ತೋ ಅದೇ ನಾವು ಕನ್ಸ್ಯೂಮ್ ಮಾಡ್ಬೋದು. ನೋಡಿ ಇಲ್ಲಿ ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಇಲ್ಲಿ ತಗೊಂಡು ಹೀಗೆ ಈಸಿಯಾಗಿ ಇದನ್ನು ಕಟ್ ಮಾಡ್ಬೋದು. ಇದನ್ನು ಮಾಡಿದಾಗ ಇಲ್ಲಿ ಓಪನ್ ಆಗಿದೆ, ಡೈರೆಕ್ಟ್ಲಿ ನಾವು ಈ ಥರ ಕನ್ಸ್ಯೂಮ್ ಮಾಡ್ಬೋದು. ತ್ರೀ ಅರ್ಬ್ಸ್ ಎಕ್ಸ್ಟ್ರಾಕ್ಟ್ ಇಂದ ಇದು ಮಾಡಿರೋದ್ರಿಂದ ಇದು ಅರ್ಬ್ಸ್ ನಮ್ಮ ಫ್ಲೇವರ್ ಇರುತ್ತೆ. ಸ್ವಲ್ಪ ಕೊಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕೊಡಿ. ಈ ವ್ಯಕ್ತಿಗೂ ಉಪಯೋಗ ಆಗುವಂಥ ಒಂದು ಅಬ್ಸಲ್ಯೂಟ್ ಹೆಲ್ತ್ ಸಪ್ಲಿಮೆಂಟ್ ಅಂಡ್ ಫುಡ್ ಸಪ್ಲಿಮೆಂಟ್ ಪ್ರಾಡಕ್ಟ್ ಆಗಿರುತ್ತೆ ಸ್ನೇಹಿತರೆ. ಇದನ್ನ ಪ್ರತಿಯೊಬ್ಬರಿಗೂ ರೆಫರ್ ಮಾಡೋಣ. ಹೆಲ್ತಿ ಇಂಡಿಯಾ, ಬ್ಯೂಟಿಫುಲ್ ಇಂಡಿಯನ್ಸ್ ಅಲ್ಲಿ ಎಲ್ಲರೂ ಕೈ ಜೋಡಿಸೋಣ. ಯಾರು ಮೊದಲೇ ಟೈಮ್ ಮೈ ಕುಡಿತಾರೆ? ಫಸ್ಟ್ ಟೈಮ್ ನಾನು ಫಸ್ಟ್ ಐದಬೇಕು ಮೇಡಮ್ ಅವರು ತುಂಬ ಓಕೆ. ಹೆಂಗಿದೆ ಸರ್ ಟೇಸ್ಟು? ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಎರಡನೇ ಟೈಮ್ ನಿಮಗೆ ಗೊತ್ತಾಗ್ತಾ ಇಲ್ಲ ಸರ್. ಫಸ್ಟ್ ಟೈಮ್ ಹೆಂಗೆ ಅನ್ಸುತ್ತೆ ಸರ್? ಸ್ವಲ್ಪ ಕಮ್ಮಿ ಅನಿಸ್ತು ನಿಮಗೂ? ಸ್ವಲ್ಪ ಆಯುರ್ವೇದಿಕ್ ಟಾನಿಕ್ ಟೈಪ್. ಸೊ ಆ್ಯಕ್ಚುಲಿ ಚೈನೀಸ್ ಹರ್ಬ್ಸ್ ಇಂದ ಮಾಡಿದ್ದಾರೆ, ಕೊರಿಯನ್ ಚೈನೀಸ್ ಹರ್ಬ್ಸ್ ಚೆನ್ನಾಗಿದೆ. ಓಕೆ, ಸ್ಟಾಪ್ ಮಾಡ್ತೀನಿ. ಸರಿ ಸರ್. ಫಾರ್ವರ್ಡ್ ಮಾಡಿ.